ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ನಮಗೆ ನವಂಬರ್ ಇರ್ಬೋದು, ಡಿಸೆಂಬರ್ ಇರ್ಬೋದು, ಅಥವಾ ಜನವರಿ ಇರ್ಬೋದು, ಈ ಎಲ್ಲ ತಿಂಗಳು ಬಂದಾಗ ಕಂಬಳ ಅನ್ನೋದು ನಮ್ಮ ಕರಾವಳಿ ಭಾಗದವರಿಗೆ, ತುಳುನಾಡಿನವರಿಗೆ ಒಂದು ರೀತಿಯಲ್ಲಿ ಮನರಂಜನೆ ಕೊಡುವಂಥ ಒಂದು ಕ್ರೀಡೆ ಅಂತ ಹೇಳ್ಬೋದು. ಸೊ ಈ ಕಂಬಳವನ್ನು ನೋಡಬೇಕು ಅಂತ ಹೇಳಿ ಸಿಟಿ ಮಂದಿ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರು. ನಾನು ಈ ಹಿಂದೆ ಮೂಲ್ಕಿಯ ಸೀಮೆ ಅರಮನೆಯ ಕಂಬಳ ಮತ್ತು ಅವರ ಅರಮನೆಯನ್ನು ನನ್ನ ಕಾರ್ಯಕ್ರಮದಲ್ಲಿ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ತೋರಿಸಿದ್ದೆ. ಈಗ ನೋಡಿ, ಆ ಕಾರ್ಯಕ್ರಮವನ್ನು ನೋಡಿ ಯಾರ್ಯಾರು ನನ್ನ ಹತ್ರ ಕೇಳಿದ್ದೀರಾ, ನಿಮ್ಗೊಂದು ಸುವರ್ಣಾವಕಾಶ. ಡಿಸೆಂಬರ್ 22ನೇ ತಾರೀಕು ಮೂಲ್ಕಿಯ ಸೀಮೆ ಅರಸು ಕಂಬಳ ನಡೀತಾ ಇದೆ. ಸೊ ನೀವು ಹೋಗ್ಬೋದು. ಮಧ್ಯಾಹ್ನ 12 ಗಂಟೆಗೆ ಮೂಲ್ಕಿ ಅರಮನೆ ಮತ್ತೆ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಸಹಭಾಗಿತ್ವದಲ್ಲಿ ಅರಸು ಪ್ರಶಸ್ತಿ ಪ್ರದಾನ ಕೂಡ ಮಾಡ್ತಾ ಇದ್ದಾರೆ. ಸೊ ಇದರ ಜೊತೆಗೆ ಸುಮಾರು ಜನ ಗಣ್ಯರು ಬರ್ತಿದ್ದಾರೆ. ನೀವು ಅರಮನೆಯನ್ನ ನೋಡ್ಬೋದು, ಕಂಬಳವನ್ನ ನೋಡ್ಬೋದು, ಜೊತೆಗೆ ಅರಮನೆಯ ಧರ್ಮ ಚಾವಡಿಯನ್ನ ಕೂಡ ನೋಡ್ಬೋದು. ಅಲ್ಲೇ ಅರಸರು ಒಂದು ಎಲ್ಲವನ್ನ ಮಾಡುವಂಥದ್ದು, ಪ್ರಶಸ್ತಿ ಪ್ರದಾನವನ್ನ ಮಾಡುವಂಥದ್ದು ಎಲ್ಲವೂ ಕೂಡ ನಡೆಯುತ್ತೆ. ಯಾರ್ಯಾರು ಕಂಬಳವನ್ನ ನೋಡಿಲ್ಲ, ಅದರಲ್ಲೂ 400 ವರ್ಷಗಳಿಂದ ಒಂದು ಕಡೆ ಕಂಬಳ ನಡಿಕೊಂಡು ಬರ್ತಾ ಇದೆ. ಜೊತೆಗೆ ಸುಮಾರು 150ಕ್ಕೂ ಅಧಿಕ ಕೋಣಗಳು ಅಲ್ಲಿ, ಅಂದ್ರೆ ಜೋಡಿ ಕೋಣಗಳು ಬಂದು ಕಂಬಳದ ಗದ್ದೆಯಲ್ಲಿ ಓಡ್ತವೆ. ಅದನ್ನ ನೋಡೋದೇ ಒಂಥರ ಸೊಬಗು ಅಂತ ಹೇಳ್ಬೋದು. ಸೊ ಮಿಸ್ ಮಾಡ್ಕೋಬೇಡಿ. ಡಿಸೆಂಬರ್ 22ಕ್ಕೆ ಮೂಲ್ಕಿ ಸೀಮೆ ಅರಸು ಕಂಬಳಕ್ಕೆ ಬನ್ನಿ. ಅಲ್ಲಿ ಎಲ್ಲರೂ ಸಿಗೋಣ.